ಆಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ದೇಶ ಒಂದು ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್. ಕಳೆದ ಹಲವಾರು ವರ್ಷಗಳಿಂದ ಈ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ನಿಜವಾಗ್ಲೂ ಕೂಡ ಅವಶ್ಯಕತೆ ಇದೆಯಾ ಈ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ಅವಶ್ಯಕತೆ ಇದೆಯಾ ಅಂತ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ನಮ್ಮ ಒಂದು ಪಕ್ಷದ ಮ್ಯಾನಿಫೆಸ್ಟೋನಲ್ಲೂ ಸಹ ಈ ಒಂದು ಅಂಶಕ್ಕೆ ಹೆಚ್ಚು ಒತ್ತನ್ನು ಕೂಡ ನಾವು ಹಿಂದಿನಿಂದಲೂ ಕೂಡ ನಾವು ನೀಡಿಕೊಂಡು ಬಂದಿದ್ದೇವೆ. ಆದರೆ ನಾನು ಇವತ್ತು ಸಿಟಿಜನ್ಸ್ ಫೋರಂ ಈ ವೇದಿಕೆಯಲ್ಲಿ ಶ್ರೀಕಾಂತಪುರ ಕ್ಷೇತ್ರದ ಶಾಸಕನಾಗಿ ಅಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗೂ ಕೂಡ ಅಲ್ಲ, ಒಬ್ಬ ಕ್ರಿಯಾಶೀಲ ಭಾರತೀಯನಾಗಿ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅನ್ನೋದನ್ನ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ಆತ್ಮೀಯರಾಗಿರ್ತಕ್ಕಂಥ ನಮೋಶ್ ಅವರು ಹೇಳಿದಾಗೆ ಸ್ವಾತಂತ್ರ್ಯ ನಂತರದಲ್ಲಿ 1952ರಲ್ಲಿ 1957ರಲ್ಲಿ ತದನಂತರದಲ್ಲಿ 1962ರಲ್ಲೂ ಸಹ ಅವರ್ ಕಂಟ್ರಿ ಹ್ಯಾಡ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್, ಅಂದರೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಒಟ್ಟೊಟ್ಟಿಗೆ ನಡ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ತದನಂತರದಲ್ಲಿ ಕಾರಣಾಂತರಗಳಿಂದ ಉಪಚುನಾವಣೆಗಳು ಬೇರೆ ಬೇರೆ ರಾಜ್ಯದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಆ ಪ್ರಕ್ರಿಯೆ ಹಾಗೆ ಮುಂದುವರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇದರ ಪರಿಣಾಮಗಳೇನು? 62ರ ನಂತರ ಸಾಕಷ್ಟು 40 ವರ್ಷಗಳ ಕಾಲ ಸಾಕಷ್ಟು ಚರ್ಚೆ ಆಯಿತು. ಲಾ ಕಮಿಷನ್ ಇರ್ಬೋದು, ಪಾರ್ಲಿಮೆಂಟ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ವೇದಿಕೆಗಳಲ್ಲಿ ಇಲ್ಲ ದೇಶದ ಭವಿಷ್ಯದ ದೃಷ್ಟಿಯಿಂದ ಒಂದು ದೇಶ ಒಂದು ಚುನಾವಣೆ ಬಹಳ ಅತ್ಯಗತ್ಯ ಇದೆ, ಆಗಲೇಬೇಕು ಅನ್ನೋ ವಿಚಾರ ಹಲವಾರು ವೇದಿಕೆಗಳಲ್ಲಿ ಚರ್ಚೆ ಆದರೂ ಸಹ ಇದನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾತಕ್ಕೋಸ್ಕರ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ನಮೋಶ್ ಹೇಳಿದಾಗ ಆ ಕಾಲದಲ್ಲಿ 50-60 ಸಾವಿರ ಕೋಟಿ ಖರ್ಚಾಗ್ತಾ ಇತ್ತು. ಈಗ 1,30,40,000 ಒಂದು ಹಚ್ಚಕ್ಕೂ 1 ಲಕ್ಷ ಕೋಟಿ ಖರ್ಚಾಗ್ತದೆ. ಸೊ ಹಾಗಾಗಿ ಹಣಕಾಸು ವಿಚಾರ ಒಂದೇನಾ? ಕ್ಯಾನ್ ಫೈನಾನ್ಷಿಯಲ್ ಆಸ್ಪೆಕ್ಟ್ ಅಲೋನ್ ಬಿ ದಿ ಬೇಸಿಸ್ ಫಾರ್ ಒನ್ ನೇಷನ್ ಒನ್ ಎಲೆಕ್ಷನ್? ಅದೊಂದೇ ಮಾನದಂಡ ಅಲ್ಲ. ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಭಾರತ 2047ನೇ ಇಸ್ವಿಗೆ ಒಂದು ವಿಕಸಿತ ಭಾರತಕ್ಕೆ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ವಿಚಾರದಲ್ಲೂ ಕೂಡ ಬಹಳ ಗಮನ ಹರಿಸ್ತಕ್ಕಂಥ ಅವಶ್ಯಕತೆ ಇದೆ. ಇವತ್ತು ಆ ದೃಷ್ಟಿಯಿಂದ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಕೂಡ ಅದು ಒಂದು ಭಾಗ. ಹೇಳಿದಾಗ ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚಾಗ್ತದೆ. ಇವತ್ತು ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ದೇರ್ ಕೆನಾಟ್ ಬಿ ಅಡ್ಮಿನಿಸ್ಟ್ರೇಷನ್ ಪ್ಯಾರಾಲಿಸಿಸ್. ನಿರಂತರವಾಗಿ ಚುನಾವಣೆಗಳು ನಡೀತಾ ಇರಬೇಕಾದ್ರೆ, ಈಗ ನಮ್ಮ ರಾಜ್ಯದ ಬಗ್ಗೆ ಮಾತಾಡೋದಾದ್ರೆ ವಿಧಾನಸಭೆ ಚುನಾವಣೆ ನಡೀತದೆ, ಕೋಡ್ ಆಫ್ ಕಂಡಕ್ಟ್ ಬರ್ತದೆ, 3-4 ತಿಂಗಳು ಅದರಲ್ಲೇ ಕಳೆದು ಹೋಗ್ತದೆ. ಅದಾದ್ಮೇಲೆ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತದೆ, ಅದಾದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ, ಆಮೇಲೆ ಮತ್ತೊಂದು ಚುನಾವಣೆ. ಈ ರೀತಿ ವರ್ಷ ಪೂರ್ತಿ 5 ವರ್ಷಗಳ ಕಾಲ ಈ ರೀತಿ ಚುನಾವಣೆಗಳು ನಡೆದಾಗ ಬಹುತೇಕ 1.5-2 ವರ್ಷಗಳ ಕಾಲ ಕೋಡ್ ಆಫ್ ಕಂಡಕ್ಟ್ ಅಲ್ಲೇ ಹೋಗ್ತದೆ. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯದ ಅಭಿವೃದ್ಧಿಗೂ ಕೂಡ ಮಾರಕ ಆಗ್ತದೆ, ದೇಶದ ಅಭಿವೃದ್ಧಿಗೂ ಕೂಡ ಮಾರಕ ಆಗ್ತದೆ. ಈ ರೀತಿ ಅನೇಕ ವಿಚಾರಗಳನ್ನು ಇಟ್ಕೊಂಡು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡಿ ವರದಿಗಳನ್ನು ಕೂಡ ತೆಗೆದುಕೊಂಡು ಹಿಂದಿನ ರಾಷ್ಟ್ರಪತಿಗಳಾಗಿದ್ದಂಥ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿನೂ ಕೂಡ ಮಾಡಿ ವಿಚಾರ ಚಿಂತನ ಮಂಥನ ಎಲ್ಲವನ್ನು ಮಾಡಿ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದರೆ ಈ ಹಂತಕ್ಕೆ ಬಂದು ತಲುಪಿದೆ. ಇನ್ನೂ ಹಲವಾರು ವಿಚಾರಗಳನ್ನ ನಮ್ಮ ಕೇಂದ್ರದ ಗೌರವಾನ್ವಿತ ಸಚಿವರು ಪ್ರಹ್ಲಾದ್ ಜೋಶಿ ಅವರು ತಿಳಿಸುವಂತಿದ್ದಾರೆ. ಅದು ಇಷ್ಟೊಂದು ಸತ್ಯ.
ಇವತ್ತು ಒಂದು ದೇಶ ಒಂದು ಚುನಾವಣೆ ಯಾವುದೇ ಒಂದು ರಾಜಕೀಯ ಪ್ರೇರಿತವಾಗಲ್ಲ. ಭಾರತ ದೇಶದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ವಿಚಾರಗಳನ್ನ ಚಿಂತನೆ ಮಾಡಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇದನ್ನ ಮುಂದಿನ ದಿನಗಳ ಅನುಷ್ಠಾನ ಮಾಡಬೇಕು ಅಂತೇಳಿ ಒಂದು ಚರ್ಚೆ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ದೇಶದ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ಇವತ್ತು ಕೂಡ ಗುಲ್ಬರ್ಗದಲ್ಲಿ ಒಂದು ಸಿಟಿಜನ್ಸ್ ಫೋರಂ ಇಂದ ಈ ಒಂದು ವಿಚಾರ ಸಂಕಿರಣವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಬಂಧುಗಳೇ, ಮತ್ತೊಂದು ಸಂತೋಷ ತರುವಂತ ವಿಚಾರ ಅಂತ ಹೇಳಿದ್ರೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇಂದ್ರದಲ್ಲಿ ಅಧಿಕಾರವನ್ನು ವಹಿಸಿಕೊಂಡು ಸುಮಾರು 11 ವರ್ಷಗಳು ಇವತ್ತು ಕಳೆದಿದೆ. ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಒಂದು ಕಾಂಗ್ರೆಸ್ ನೇತರ ಸರ್ಕಾರ ನಿರಂತರವಾಗಿ 3ನೇ ಬಾರಿಗೆ ಅಂದ್ರೆ 2014 ಮೊದಲ ಬಾರಿಗೆ ದೇಶದಲ್ಲಿ ಅಂದ್ರೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಒಂದು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂತು. 2019 ಕೂಡ ನಮ್ಮ ಸರ್ಕಾರ ಬಂದಿದೆ. ಈಗ 3ನೇ ಬಾರಿಗೂ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರದ ನಮ್ಮ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಯಾಕೆ ಇವತ್ತು ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿನಿಯರಿದ್ದಾರೆ, ಪ್ರಜ್ಞಾವಂತರು ಕೂಡ ಇದ್ದಾರೆ. ಇವತ್ತು ನಾನು ಅಭಿವೃದ್ಧಿ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ, ಆದರೆ ಯಾವುದೇ ಒಂದು ದೇಶ ಇವತ್ತು ಸಂಪೂರ್ಣ ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿನ ಕಾಣಬೇಕು ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಒಂದು ದಿಟ್ಟ ನಾಯಕತ್ವ ಬಹಳ ಅತ್ಯಗತ್ಯ. ಒಂದು ದಿಟ್ಟ ನಾಯಕತ್ವ, ಒಂದು ನಿರ್ದಿಷ್ಟ ನಾಯಕತ್ವ ಇದ್ದಾಗ ಮಾತ್ರ ಇವತ್ತು ಯಾವುದೇ ಒಂದು ದೇಶ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಜಗತ್ತಿನ ಪರಿಸ್ಥಿತಿಯನ್ನು ನೀವು ಅವಲೋಕನ ಮಾಡೋದಾದ್ರೆ, ಇಫ್ ಲುಕ್ ಅಟ್ ದಿ ಜಿಯೋ ಪೊಲಿಟಿಕ್ಸ್, ಯಾವ ರೀತಿ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಕಳೆದ 2 ವರ್ಷಗಳ ಒಂದು ಯುದ್ಧ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆ ಯುದ್ಧದ ಪರಿಣಾಮ ಯಾವ ರೀತಿ ರಷ್ಯಾ ಮೇಲೂ ಕೂಡ ಆಗಿದೆ, ಆ ಯುದ್ಧದ ದುಷ್ಪರಿಣಾಮ ಯಾವ ರೀತಿ ಯುಕ್ರೇನ್ ಮೇಲೂ ಕೂಡ ಆಗಿದೆ ನೀವು ನೋಡ್ತಾ ಇದ್ದೀವಿ. ಅದೇ ರೀತಿ ಈಗ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಇವತ್ತು ಯುದ್ಧ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭ ನಾವೆಲ್ಲರೂ ಕೂಡ ಇದ್ದೇವೆ. ಅಂದ್ರೆ ಎಲ್ಲ ಒಂದು ಕಡೆ ಇಡೀ ಜಗತ್ತಿನಲ್ಲಿ ಸ್ಪಷ್ಟತೆ ಇಲ್ಲ, ಯುದ್ಧದ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದರ ನಡುವೆ ಯಾವುದೇ ಒಂದು ದೇಶವನ್ನ ಲೀಡ್ ಮಾಡಬೇಕು ಅಂತ ಹೇಳಿದ್ರೆ, ದೇಶವನ್ನ ಮುನ್ನಡೆಸಬೇಕು ಅಂತ ಹೇಳಿದ್ರೆ ಒಂದು ಗಟ್ಟಿಯಾಗಿರ್ತಕ್ಕಂಥ ನಾಯಕತ್ವ ಕೂಡ ಅಷ್ಟೇ ಮುಖ್ಯ. ನಮ್ಗೆ ನಿಜವಾಗ್ಲೂ ಕೂಡ ನಮ್ಗೆ ಹೆಮ್ಮೆ ಇದೆ. ಇವತ್ತು ಭಾರತ 2014 ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗುವ ಮುಂಚಿತವಾಗಿ ಭಾರತ ಜಗತ್ತಿನ 11ನೇ ಒಂದು ಆರ್ಥಿಕ ಶಕ್ತಿಯಾಗಿತ್ತು. ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿ ಕಳೆದ 11 ವರ್ಷದಲ್ಲಿ ಏನು ಸರ್ವರಿಗೂ ಸಮಪಾಲು, ಎಲ್ಲ ಸಮಾಜ, ಎಲ್ಲ ವರ್ಗಗಳನ್ನ ಜೊತೆಗೆ ತೆಗೆದುಕೊಂಡು ಇನ್ಕ್ಲೂಸಿವ್ ಪೊಲಿಟಿಕ್ಸ್, ಇವತ್ತು ದೇಶದ ಅಭಿವೃದ್ಧಿ ಮತ್ತು ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಇವತ್ತು ದೇಶದ ಅಭಿವೃದ್ಧಿಯನ್ನು ಇವತ್ತು ನರೇಂದ್ರ ಮೋದಿಜಿಯವರು ಮಾಡ್ತಾ ಇರ್ತಕ್ಕಂಥ ಪರಿಣಾಮ, ಇವತ್ತು ಭಾರತ ಕಳೆದ 11 ವರ್ಷದ ಮೋದಿಯವರ ಆಡಳಿತ ಅವಧಿಯ ಪರಿಣಾಮವಾಗಿ ಇಂಡಿಯಾ ಹಸ್ ಬಿಕಮ್ ಅ 4th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಭಾರತ ಜಗತ್ತಿನ 4ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದಕ್ಕೆ ನರೇಂದ್ರ ಮೋದಿಜಿ ಅವರ ನಿಲುವುಗಳು, ಅವರ ಒಂದು ಈ ದೇಶವನ್ನು ಯಾರು ಕೂಡ ಮಾತನ್ನ ಹೇಳ್ತಾರೆ, ನಾವು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಈ ದೇಶದ ಪ್ರಧಾನ ಸೇವಕ ಅನ್ನುವ ಮಾತನ್ನ ಹೇಳ್ತಾರೆ. ಮತ್ತೊಂದು ಮಾತು ಹೇಳ್ತಾರೆ, ಇವತ್ತು ನಮ್ಮ ದೇಶದಲ್ಲಿ ಒಂದು ಕಡೆ ಬಡವರು, ಇನ್ನೊಂದು ಕಡೆ ರೈತರು, ಮಹಿಳೆಯರು ಮತ್ತೆ ಯುವಕರು, ಇವು 4 ಜಾತಿಗಳು ಅಂತೇಳಿ ಪ್ರಧಾನಮಂತ್ರಿ ಯಾರು ಕೂಡ ಉಲ್ಲೇಖ ಮಾಡ್ತಾ ಇರ್ತಾರೆ. ಮಹಿಳೆಯರು, ಯುವಕರು, ಬಡವರು ಮತ್ತು ರೈತರು. ದೇಶ ಅಥವಾ ರಾಜ್ಯದ ಯಾವುದೇ ಸರ್ಕಾರಗಳು ಈ 4 ವರ್ಗಗಳಿಗೆ ನೀತಿಗಳನ್ನು ತಂದಾಗ ಮಾತ್ರ, ಅದಕ್ಕೆ ಪೂರಕವಾಗಿ ನೀತಿಗಳನ್ನ ಅನುಷ್ಠಾನ ಮಾಡಿದಾಗ ಮಾತ್ರ ಯಾವುದೊಂದು ರಾಜ್ಯ ಅಥವಾ ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ ಪ್ರಧಾನಮಂತ್ರಿ ಪದೇ ಉಲ್ಲೇಖ ಮಾಡ್ತಾ ಇರ್ತಾರೆ. ಹಾಗಾಗಿ ಇದೆಲ್ಲರ ನರೇಂದ್ರ ಮೋದಿಜಿಯವರ ದೂರದೃಷ್ಟಿತ್ವ, ಒಂದು ಗಟ್ಟಿ ನಾಯಕತ್ವದ ಪರಿಣಾಮವಾಗಿ ಆಪರೇಷನ್ ಸಿಂಧೂರ್ ಇರ್ಬೋದು, ಎಲ್ಲವನ್ನೂ ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀರಿ, ಕೇಳಿದ್ದೀರಿ, ಯಾವ ರೀತಿ ನಮ್ಮ ದೇಶ ದಾಪುಗಳು ಆಗ್ತಾ ಇದೆ ಅನ್ನೋದನ್ನ. ಇದರ ಪರಿಣಾಮನೇ ಇವತ್ತು ಭಾರತ
ಇವತ್ತು ಭಾರತ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಯಾರೂ ಕೂಡ ಗೌರವ ಕೊಡ್ತಾ ಇಲ್ಲ. ಆದರೆ ಇವತ್ತು ಮೋದಿಜಿ ಅವರ ನಾಯಕತ್ವದ ಪರಿಣಾಮ ಆಗಿ ಇವತ್ತು ಜಗತ್ತಿನ ಯಾವುದೇ ರಾಷ್ಟ್ರಕ್ಕೆ ಹೋದರೂ ಕೂಡ ಭಾರತೀಯರು ಅಂತ ಹೇಳಿದ್ರೆ ಅವರಿಗೆ ಜಗತ್ತಿನಲ್ಲಿ ಒಂದು ಗೌರವ ಸಿಗ್ತಕ್ಕಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯವರ ನಾಯಕತ್ವ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಇಂಥ ಒಂದು ವಿಚಾರವನ್ನ ಒಂದು ಚಿಂತನವನ್ನ ನಡಿಬೇಕು ಅಂತೇಳಿ ನಮ್ಮ ನಮೋಶ್ವರ್ ಇವತ್ತು ನಮ್ಮ HK ಸೊಸೈಟಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ತುಂಬಾ ಸಂತೋಷ ಅಂತ ಹೇಳ್ತಾ ಕೊನೆಯ ಒಂದು ಮಾತನ್ನು ಮುಗಿಸ್ತೇನೆ. ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಕೂಡ ತಾವಿದ್ದೇವೆ. ಇವತ್ತು ನಮ್ಮ ಜೀವನದಲ್ಲಿ ನಾವು ಮತ್ತೊಬ್ಬರಿಗೆ ಮಾದರಿಯಾಗಿರ್ಬೇಕಾ ಅಥವಾ ಎಚ್ಚರಿಕೆ ಆಗಿರ್ಬೇಕಾ ಅನ್ನೋದು ಪ್ರಶ್ನೆ. ಇವತ್ತು ನಾವು ಹಿಟ್ಲರ್ ಬಗ್ಗೆನೂ ಕೂಡ ಕೇಳಿದ್ದೇವೆ, ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆನೂ ಕೂಡ ನಾವು ಕೇಳಿದ್ದೇವೆ. ಆದರೆ ನಾವು ಇಂದಿನ ಯುವ ಪೀಳಿಗೆ ಏನಿದೆ ಯಾರ ಆದರ್ಶವನ್ನ ಪರಿಪಾಲನೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಇವತ್ತು ಗಮನಿಸಬೇಕಾಗಿದೆ. ಒಂದು ಪುಟ್ಟ ಕಥೆಯನ್ನು ನಾನು ಹೇಳೋದು ಮಾತನ್ನು ಮುಗಿಸ್ತೇನೆ. ಒಂದು ಊರಿನಲ್ಲಿ ಹಾಗೆ ಎಲ್ಲ ಯಾರೊಬ್ಬ ಅಚಾನಕ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾನೆ, ಬಾವಿ ಹಾರ್ತಾನೆ. ಎಲ್ಲ ಊರ್ ಜನ ಎಲ್ಲ ಸೇರ್ಕೊಂಡಿರ್ತಾರೆ. ಊರ್ ಜನ ಎಲ್ಲ ಸೇರ್ಕೊಂಡು ಬಾವಿ ಸುತ್ತ ನಿಂತಿರ್ತಾರೆ. ಯಾರೋ ಒಬ್ಬ ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ಬಾವಿಗೆ ಹಾರ್ಕೊಂಡಿರ್ತಾನೆ. ಯಾರು ಕೂಡ ಅವನನ್ನು ಬಚಾಯಿಸ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ. ಅಷ್ಟೊತ್ತಿಗೆ ಒಬ್ಬ ಹುಡುಗ ಓಡ್ ಬರ್ತಾನೆ, ಒಬ್ಬ ಯುವಕ ಓಡ್ ಬಂದು ನೋಡ್ತಾನೆ. ಒಬ್ಬ ಹುಡುಗ ಬಿದ್ದು ಆತ್ಮಹತ್ಯೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಯಾರಲ್ಲಿ ಬಿದ್ದಿರೋದು ಅಂತ ಹೇಳ್ತಾರೆ. ಅವ್ರು ಜನ ಹೇಳ್ತಾರೆ ಇಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದಾಗ ಈ ಯುವಕನಿಗೆ ಗಾಬರಿ ಆಗುತ್ತೆ. ಒಂದು ಕ್ಷಣನೂ ಕೂಡ ಯೋಚನೆ ಮಾಡಿದ್ರೆ ಅವನು ಕೂಡ ಬಾವಿಗೆ ಹಾರಿಕೊಳ್ತಾನೆ. ಬಾವಿಗಾರಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅವನ್ನ ಮೇಲೆ ತರ್ತಕ್ಕಂಥ ಕೆಲಸ ಮಾಡ್ತಾನೆ. ಅವ್ನ ಮೇಲೆ ತಗೊಂಡ್ಬರ್ತಾನೆ, ಅವ್ನ ಪ್ರಾಣನ ಉಳಿಸ್ತಾನೆ. ಎಲ್ಲರೂ ಕೂಡ ಸಂತೋಷ ಆಗುತ್ತೆ. ಎಲ್ಲರೂ ಯುವಕನಿಗೆ ಶಬಾಷ್ಗಿರಿ ಕೊಡ್ತಾನೆ. ಬಲೆ ಮೆಚ್ಚಿದ ಕಡೆ ನಿನ್ನ ನಾವೆಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ವಿ, ಅದನ್ನ ಅವ್ನು ಪ್ರಾಣ ಉಳಿಸ್ಬಿಟ್ಟೆ, ನಿಮ್ಗೆ ತುಂಬಾ ಸಂತೋಷ ಆಯ್ತು ಅಂತ ಹೇಳ್ತಾರೆ. ಅವಾಗ ಹುಡುಗ ಹೇಳ್ತಾನೆ, ಯುವಕ ಅವನ ಪ್ರಾಣ ಉಳಿಸ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರಾಣ ಹೋಗ್ಬಿಡ್ತಿತ್ತು, ಅದಕ್ಕೋಸ್ಕರ ಪ್ರಾಣ ಉಳಿಸ್ದೆ ಅಂತ ಹೇಳ್ತಾನೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಅಲ್ಲಪ್ಪ ಅವ್ನು ಯಾರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದ, ಅವನ ಪ್ರಾಣ ಹೋದ್ರೆ ನಿನ್ಗ್ಯಾಕೆ ಪ್ರಾಣ ಹೋಗ್ತಿತ್ತು ಅಂತ ಕೇಳ್ತಾರೆ. ಅದಕ್ಕೆ ಅವ್ನು ಯುವಕ ಹೇಳ್ತಾನೆ, ಕಳೆದ ತಿಂಗಳು 5 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೆ ಅವನಿಗೆ. ಅವನೇನಾದ್ರು ನೀರಲ್ಲಿ ಮುಳುಗಿ ಸತ್ತೋಗ್ಬಿಟ್ಟಿದ್ರೆ ಮರುಕ್ಷಣ ನಾನು ಕೂಡ ಬಾವಿಗೆ ಹಾರಬೇಕಿತ್ತು, ನಾನು ಕೂಡ ಪ್ರಾಣ ಕಳ್ಕೋಬೇಕಾಗಿತ್ತು. ಹಾಗಾಗಿ ಅವ್ನು ಪ್ರಾಣ ಉಳಿಸ್ದೆ ಅನ್ನೋ ಮಾತನ್ನು ಹೇಳ್ತಾನೆ. ಬಂಧುಗಳು, ಯಾಕೆ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ ನಾವು ಮನುಷ್ಯರು ಅಂತಕ್ಕಂಥವ್ರು ಬಹಳ ಸ್ವಾರ್ಥಗಳಾಗಿದ್ದಾರೆ. ಎಲ್ಲರೂ ಕೂಡ ಕಣ್ಣು ಮೂಗು ಕೈ ಕಾಲು ಎಲ್ಲರೂ ಕೂಡ ಇರ್ತದೆ. ಕೈ ಕಾಲು ಕಣ್ಣು ಮೂಗಿದ್ದು ಮಾತ್ರಕ್ಕೆ ಅವ್ರು ಮನುಷ್ಯ ಅನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಮನುಷ್ಯನಲ್ಲಿ ಮನುಷ್ಯತ್ವವನ್ನು ರೂಢಿಸ್ಕೊಂಡಾಗ ಮಾತ್ರ ಅವನಿಗೆ ಮನುಷ್ಯ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ಹೇಳಿರ್ತಕ್ಕಂಥ ಇವತ್ತು ಯಾರು ಅಂತ ಬದುಕಿನಲ್ಲಿ ಮಾದರಿ ಆಗಬೇಕು. ಇವತ್ತು ಹಿಟ್ಲರೂ ಕೂಡ ನೋಡಿದ್ದೇವೆ, ಸರ್ ಎಂ ವಿಶ್ವೇಶ್ವರಯ್ಯನೂ ಕೂಡ ನೋಡಿದ್ದೇವೆ. ಅದೇ ರೀತಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಜೀವನದಲ್ಲಿ ಯಾರನ್ನು ನಾವು ಆದರ್ಶ ವ್ಯಕ್ತಿ ಅಂತ ನಾವು ಗುರುತಿಸ್ಕೋಬೇಕು. ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ಜ್ಞಾನವನ್ನು ಕೊಟ್ಟಿದ್ದಾನೆ. ಅದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ವಿದ್ಯಾರ್ಥಿನಿಯರು ತಾವೇನಿದ್ದೀರಿ, ನಮ್ಮ ತಂದೆ ತಾಯಂದಿರಿಗೆ ಭಾರ ಆಗದ ರೀತಿಯಲ್ಲಿ, ಸಮಾಜಕ್ಕೆ ಭಾರ ಆಗದ ರೀತಿಯಲ್ಲಿ ಒಂದು ಸ್ವಾಭಿಮಾನದ ನಾವೆಲ್ಲರೂ ಕೂಡ ಬಾಳೆ ಬದುಕೋಣ ಅನ್ನೋ ಮಾತನ್ನು ಹೇಳ್ತಾ ತುಂಬ ಸಂತೋಷ ಆಗಿದೆ. ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ